ಹೆಲೋ ಗೈಸ್, ಬೆಂಗಳೂರು ಜರ್ನಿ ಎಕ್ಸ್ಪೀರಿಯನ್ಸ್ ವಿಡಿಯೋ ಪಾರ್ಟ್ 2ಗೆ ಸ್ವಾಗತ. ಆ್ಯಕ್ಟಿಂಗು 3 ತಿಂಗಳು ಕೋರ್ಸ್ ಇತ್ತು, 1 ತಿಂಗಳೋಗಿ ಬಿಟ್ಬಿಟ್ಟೆ ಅನ್ನಲ್ಲ. ಹಾಗೆ ಬೇರೆ ಕಡೆನೂ ಟ್ರೈ ಮಾಡ್ತಾ ಇದ್ದೆ. ಹಿಂಗೆ ಇನ್ಸ್ಟಾದಲ್ಲಿ ಒಂದು ಆಡಿಷನ್ ಇದೆ ಅಂತ ಬಂದಿತ್ತು. ಅವ್ರಿಗೆ ಫೋಟೋಸ್ ಅದು ಕಳಿಸಿದೆ. ಅವರು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದರು. ನೋಡೋಕ್ಕೆ ರೌಡಿ ಥರ ಕಾಣಿಸ್ತೀರಾ, ನಿಮಗೆ ಒಂದು ಮೂವಿಲಿ ಹಾಕ್ಕೋಬೋದು ಅಂತ ಹೇಳಿದ್ರು. ಏನಪ್ಪ ಬೆಂಗಳೂರಿಗೆ ಬಂದು ಒಂದೇ 20 ದಿನದಲ್ಲೇ ಚಾನ್ಸ್ ಸಿಕ್ತಲ್ಲ ಅಂತ ನಾನು ಹೋದೆ. ಆ ಕಡೆ ಆಡಿಷನ್ಗೆ ಕೊಡಬೇಕು ಅಂತ ಹೇಳಿದರು. ಸರಿ ಅಂತ ಆಡಿಷನ್ಗೆ ಕೊಟ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳಿ ಅಂತ ಹೇಳಿದರು. ಕೂತ್ಕೊಂಡಿದ್ವಿ. ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಆದರೆ ನೀವು ಹೊಸಬ್ರಿದ್ದೀರಾ, ಟ್ರೈನಿಂಗಿಗೆ ನಿಮ್ಮ ಡೈಲಾಗ್ ಅದು ಟ್ರೈನಿಂಗ್ ಕೊಡೋದಕ್ಕೆ, ಕ್ಯಾಮ್ರಾ ಮುಂದೆ ಹೇಗೆ ಫೇಸ್ ಮಾಡಬೇಕು ಅದೆಲ್ಲ ಟ್ರೈನಿಂಗ್ ಕೊಡೋದಕ್ಕೆ ನಿಮಗೆ 15,000 ತೊಗೋತೀವಿ ಅಂತ ಹೇಳಿದರು. ಆಯಿತು ಸರಿ ಅಂತ 15,000 ಕೊಟ್ವಿ. 1 ತಿಂಗಳು ಡೈಲಾಗ್ ಟ್ರೈನಿಂಗ್ನೂ ಕೊಟ್ಟರು. ಅದಾದಮೇಲೆ ಇನ್ನು ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ಫೆಬ್ರವರಿಲೇ ಹೋಗಿದ್ದೆ, ಅಲ್ಲಿ ಮಾರ್ಚಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಏಪ್ರಿಲಲ್ಲಿ, ಮೇ ಅಲ್ಲಿ ಅಂತೇಳಿ ಜೂನಲ್ಲಿ ಅಂದಿದ್ದಾರೆ. ನಾವೇನು ಪರ್ಫೆಕ್ಟ್ ಆ್ಯಕ್ಟಿಂಗ್ ಮಾಡ್ತಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಅದು ಇದಾದಮೇಲೆ ಇನ್ನೊಂದು ಕಡೆ ಹೋದೆ. ಶಾರ್ಟ್ ಮೂವೀಸ್ ಅದು ಮಾಡ್ತಿರ್ತಾರೆ ಅವರು ಯೂಟ್ಯೂಬಲ್ಲಿ. ಹಿಂಗೆ ನನಗೆ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ, ಸ್ಟೋರೀಸ್ ಅದು ಬರೀತಿರ್ತೀನಿ, ಹಂಗೆ ಹೇಳಿದೆ. ಅವರು ಸರಿ ಏನಾದರೂ ಬರೆದಿದ್ದರೆ ಕಳಿಸಿ ಅಂತ ಅಂದರು. ಸ್ವಲ್ಪ ಕಳಿಸ್ದೆ. ಪೂರ್ತಿ ಸ್ಟೋರಿ ಮಾಡ್ಕೊಂಬನ್ನಿ ಅಂತಂದ್ರು. ಒಂದು ಶಾರ್ಟ್ ಮೂವಿದು ಮಾಡ್ಕೊಂಡು ಹೋಗಿ ಅವ್ರ ಹತ್ರ ಹೇಳಿದೆ. ಅದಾದಮೇಲೆ ಇದಕ್ಕೆ ಸ್ಟೋರಿ ಚೆನ್ನಾಗಿದೆ, ಅವ್ರ ಸ್ಟೋರಿ ಚೆನ್ನಾಗಿದೆ ಅಂತ ಹೇಳಿದರು. ಇದಾದಮೇಲೆ ಇದಕ್ಕೆ ತುಂಬ ಜನ ಆರ್ಟಿಸ್ಟ್ ಬೇಕಾಗ್ತಾರೆ, ಇದು ಮಾಡೋಕ್ಕಾಗಲ್ಲ, ಈಗ ತುಂಬ ಆರ್ಟಿಸ್ಟ್ ಕೇಳುತ್ತೆ ಅದು, ನಾವು ಈಗ ಸ್ಟಾರ್ಟ್ ಮಾಡ್ತಿದ್ವಿ ಅಂತ ಅಂದರು. ಅವರು ಚಾನಲ್ ಇನ್ನೂ ಮಾನಿಟೈಸ್ ಇಲ್ಲ. ಹಾಗೆ ನಮ್ಮ ಫ್ರೆಂಡ್ ರೂಮಲ್ಲಿ ಇದ್ದೆ. ಅವನು ಹಿಂಗೆ ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋದಲ್ಲಿ ಪರಿಚಯ ಆಗಿದ್ದ, ಅಲ್ಲೇ ಬಾ ಅಂತ ಹೇಳಿದ್ದ. ಸರಿ ಅಂತ PG ರೆಂಟ್ ಅದು ಕಟ್ಟಕ್ಕೆ ನಮ್ಗೆ ಇದು ಆಗುತ್ತೆ ಅಂತ ಆ ಕಡೆ ಹೋಗಿದ್ವಿ. ಇವ್ರದ್ದೊಂದು ಆಫೀಸ್ ಇದೆ, ಅಲ್ಲಿ ಬಂದಿದ್ದೆ. ಅದಾದಮೇಲೆ ಅವ್ರೇನು ಹೇಳಿದರು, 2 ದಿನಕ್ಕೊಮ್ಮೆ ಇಲ್ಲಿ ಬರೋಕ್ಕಾಗುತ್ತೆ, ನೀವು ಇಲ್ಲೇ ಇದ್ದುಬಿಡಿ ಅಂತ ಅಂದರು. ಆಯ್ತು ಸರಿ ಅಂತ ಅಲ್ಲೇ ಇದ್ದೆ. ಮತ್ತು ಬೇರೆ ಕಡೆ ಎಲ್ಲರೂ ಚಾನ್ಸ್ ಸಿಕ್ಕರೆ ಹೋಗ್ಬೋದಲ್ಲ ಸರ್ ಅಂತ ಕೇಳಿದೆ. ಆಯಿತು ಹೋಗ್ಬೋದು ಅಂತ ಹೇಳಿದರು. ಮತ್ತು ಆಮೇಲೆ ಏನಂದ್ರು ಅವರು, 1.5 ತಿಂಗಳಿದ್ದೆ ಅಲ್ಲಿ. ಅಲ್ಲೇ ನಾನು ಒಂದು 2 ಶಾರ್ಟ್ ಮೂವಿ ಮಾಡಿದ್ದು. 2 ಶಾರ್ಟ್ ಮೂವಿಲಿ ಸಣ್ಣ ರೋಲ್ ಕೊಟ್ಟಿದ್ದಾರೆ. ಇದಾದಮೇಲೆ ಏನಂದ್ರು ಅವರು, ಬೇರೆ ಕಡೆ ಎಲ್ಲೇ ಚಾನ್ಸ್ ಸಿಕ್ಕರು ಹೋಗ್ಬಾರ್ದು, ಇಲ್ಲೇ ಇರಬೇಕಂದ್ರು. ಇಲ್ಲ ಸರ್ ಹಾಗಾದರೆ ಇರೋಕ್ಕಾಗಲ್ಲ ಹಂಗೆ ಅಂತ ನಾನು ಹೋಗೋಕೆ ರೆಡಿ ಆದೆ. ಮತ್ತು ಆಮೇಲೆ ಏನಂದರು, ಆರ್ಟಿಸ್ಟಾಗಿ ಚಾನ್ಸ್ ಸಿಕ್ಕರೆ ಹೋಗು, ಡೈರೆಕ್ಷನಲ್ಲಿ ಎಲ್ಲರೂ ಚಾನ್ಸ್ ಸಿಕ್ಕರೆ ಹೋಗ್ಬಾರ್ದು ಅಂತಂದರು. ನಾನು ಒಟ್ಟು ಏನೋ ಮಾಡಿ ಇಂಡಸ್ಟ್ರಿಯಲ್ಲಿ ನುಗ್ಗಬೇಕು ಅಂತ ಹೋಗ್ತಾಯಿರು, ಇವ್ರು ನೋಡಿದರೆ ಹೆಂಗಂದ್ರಲ್ಲ ಅಂತ ಅದು ಬಿಟ್ಟು ನಾನು ಬೇರೆ ಕಡೆ ಹೋದೆ. ಈಗ ವಾಪಸ್ ಊರಿಗೆ ಬಂದಿದ್ದೀನಿ. ಈಗ ಊರಿಗೆ ಏನಕ್ಕೆ ಬಂದಿದ್ದೀನಪ್ಪ ಅಂದರೆ, ಇದು ಆಧಾರ್ ಕಾರ್ಡ್ ಅಪ್ಡೇಟು, ಪ್ಯಾನ್ ಕಾರ್ಡ್ ಮಾಡಿಸೋದಕ್ಕೆ ಮತ್ತು ಪಾಸ್ಬುಕ್ಕು ಅದೆಲ್ಲ ಇದು ಮಾಡಿಸೋದಕ್ಕೆ ಬಂದಿದ್ದೀನಿ. ಮತ್ತೆ ವಾಪಸ್ ಹೋಗಿ ಎಲ್ಲರೂ ಕೆಲಸ ಮಾಡ್ತಾ ಅಲ್ಲಿ ಆಡಿಷನ್ ಅದು ಅಟೆಂಡ್ ಆಗಿ ಹಿಂಗೆ ಹೀರೋ ಆಗಿಬಿಡೋದೆ ಗೈಸ್. ಸೀದಾ ಬಾಯ್.